ಸ್ವರ್ಣಮಾಲ ಪತ್ರಿ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ, ಜನ್ಮ ಕೊಟ್ಟ ತಂದೆ ತಾಯಿಯವರಿಗೆ ನಮಸ್ಕರಿಸುತ್ತಾ, ಪ್ರಕೃತಿ ಮಾತೆಗೆ ಧನ್ಯವಾದ, ಪಂಚಭೂತಗಳಿಗೆ ಧನ್ಯವಾದ, ಎಲ್ಲ ಗುರುಗಳಿಗೆ ಧನ್ಯವಾದ. ಮಾಸ್ಟರ್ಸ್ ಝೂಮ್ ಅಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. PSSM ಮೈಸೂರು ಇವರು ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಹರಣಿ ಮೇಡಮ್ ಹಾಗೆ ಧನ್ಯವಾದ. ನಾನ್ ಬಂದು 3.5 ವರ್ಷ ಆಯ್ತು. ನಾನು ಬೆಂಗಳೂರಲ್ಲಿ ಇರೋದು. ಪದ್ಮಗುಪ್ತ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಇದೇ ತರ ನನಗೆ ಈ ಧ್ಯಾನದ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಧ್ಯಾನ ಅನ್ನೋದು ಬಂದಿತ್ತು. ಅದರಿಂದ ನಾನು ಏನೋ ಧ್ಯಾನ ಅನ್ನೋ ಹೆಸರು ಗೊತ್ತಿತ್ತು ಅಷ್ಟೇ ಹೊರತು ಹೇಗ್ ಮಾಡೋದು ಎಲ್ಲ ಗೊತ್ತಿರ್ಲಿಲ್ಲ. ಸರಿ ನೋಡೋಣ ಬಿಡು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ತಿರ್ಗಾ ರಾತ್ರಿ 10 ಗಂಟೆ ಹಂಗೆ ನನಗೆ ಫ್ಲಾಶ್ ಆಯ್ತು, ಧ್ಯಾನ ನಾಳೆಯಿಂದ 41 ದಿವಸ ಆನ್ಲೈನ್ ಕ್ಲಾಸಸ್ ಫ್ರೀ ಅಂತ ಇತ್ತು. ಸರಿ ಅಷ್ಟೊತ್ತಿಗೆ ನಾವು ರಾತ್ರಿ 10:30 11 ಗಂಟೆಗೆ ಫೋನ್ ಮಾಡಿದ್ವಿ. ಒಂದ್ 4-5 ನಂಬರ್ ಕೊಟ್ಟಿದ್ರು. ಒಂದ್ 4-5 ನಂಬರ್ ಕೊಟ್ಟಿದ್ರು. ಅದ್ರಲ್ಲಿ ನಾವು ಕನೆಕ್ಟ್ ಆಗಿದ್ದು ಗೌರೀಶ್ ಅಂತ, ಹಿರಿಯೂರಲ್ಲಿ ಇರ್ತಾರೆ, ಗೌರೀಶ್ ಸರ್ ಅಂತ. ಅವರು ಕಳ್ಸಿದ್ರು ಎಲ್ಲ ಲಿಂಕ್ ಎಲ್ಲ ಕಳ್ಸಿದ್ರು. ಬೆಳಿಗ್ಗೆ 5 o'clock ಜಾಯ್ನ್ ಆಗಿದ್ರು ಅಂತ ಹೇಳಿದ್ರು. ಓಕೆ ಅಂತ ಅಂದ್ವಿ. ಅವತ್ತು ಬೆಳಿಗ್ಗೆ 5 ಗಂಟೆಗೇನೋ ಜಾಯ್ನ್ ಆದ್ವಿ. ಅಲ್ಲಿ ಹೇಳ್ಕೊಟ್ಟಿದ್ರು ಅಂತಂದ್ರೆ ಆರ್ತಿ ಮುತ್ತುರಾಜ್ ಮೇಡಮ್. ಅದು 41 ದಿನ ಮಂಡಲ ಧ್ಯಾನ ಅಂತ ಇತ್ತು. ಹೇಳ್ಕೊಟ್ರು. ಅದು ನಾವು ಮಾಡಿದ್ವಿ. ನಾನು ಯಜಮಾನ್ ಅಟ್ ಎ ಟೈಮ್ ಒಟ್ಟಿಗೆ ಬಂದ್ವಿ ಧ್ಯಾನಕ್ಕೆ. ತುಂಬಾ ಖುಷಿ ಆಯ್ತು. ಅದು ಏನು ಗೊತ್ತಿಲ್ಲ 1 hour ಅದು ಒಳಗಡೆಯಿಂದ ಅಷ್ಟು ಸಂತೋಷ. ಏನಂತ ಹೇಳೋದಕ್ಕಾಗಲ್ಲ. ಅಷ್ಟು ಅದು ಎಕ್ಸ್‌ಪ್ರೆಸ್ ಮಾಡಕ್ಕೂ ಆಗಲ್ಲ. ಆ ತರ ಒಂದು ಸಂತೋಷ ಇತ್ತು. ಸರಿ ಅಂತ ದಿವಸ ಹತ್ರನೇ ಜಾಯ್ನ್ ಆಗ್ತಾ ಇದ್ವಿ. ತುಂಬಾ ಚೆನ್ನಾಗ್ ಅನಿಸ್ತಿತ್ತು. 41 ಡೇಸ್ ಕಂಟಿನ್ಯೂಸ್ ಒಂದ್ ದಿವಸನೂ ಬಿಡದೆ ಮಾಡಿದ್ವಿ. ಮತ್ತೆ ಅದು ಹಂಗೆ ಕಂಟಿನ್ಯೂ ಆಗೋಯ್ತು. ಗೊತ್ತಿಲ್ದೇನೆ ಅದು ಕಂಟಿನ್ಯೂ ಆಯ್ತು. ಮತ್ತೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಂತ ಹೇಳಕ್ ಪ್ರಕೃತಿಗೆ ತುಂಬಾ ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ ಮುಂಚೆ ನಾನು 5 years ಬಿಫೋರ್ ಧ್ಯಾನಕ್ಕೆ ಬರಕ್ ಮುಂಚೆ 3-4 years ಬಿಫೋರ್ ಇಂದ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ತುಂಬಾ ಕಷ್ಟ ಪಡ್ತಿದ್ದೆ ನಿದ್ದೆ ಮಾಡೋದಕ್ಕೆ. ಹಾಸ್ಪಿಟ್ಲ್‌ಗೆ ಹೋಗ್ಬೇಕು ಗೊತ್ತಿತ್ತು. ಹಾಸ್ಪಿಟ್ಲ್‌ಗೆ ಹೋದ್ರೆ ಮತ್ತೆ ಅದೇ ಸೇಮ್ ಪ್ರಾಬ್ಲಮ್, ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದರಿಂದ ಸೈಡ್ ಎಫೆಕ್ಟ್ ಅನ್ನೋದು ಎಲ್ಲ ಗೊತ್ತಿತ್ತು. ಸುಮ್ನೆ ಇದ್ದೆ. ಅದನ್ನ ಆಗ್ಲಿ ಬಿಡು ಹಂಗೆ ಕಂಟ್ರೋಲ್ ಹಂಗೆ ಹೆಂಗೋ ನಡ್ಸ್ಕೊಂಡ್ ಬರ್ತಿದ್ದೆ. ಯಾವಾಗ ಈ ಧ್ಯಾನ ಸಿಕ್ತು, ಕಂಟಿನ್ಯೂಸ್ ಧ್ಯಾನ ಮಾಡ್ತಿದ್ದೆ, ವಿತಿನ್ 15 to 20 ಡೇಸ್ ಅಲ್ಲಿ ನಿದ್ದೆ ಚೆನ್ನಾಗ್ ಮಾಡ್ತಾ ಇದ್ದೆ. ಅದು ನನಗೆ ಗೊತ್ತಿಲ್ಲ. ಅವಾಗ ಅನ್ಕೊಂಡೆ ಏನಪ್ಪ ಇಷ್ಟ್ ಚೆನ್ನಾಗ್ ನಿದ್ದೆ ಮಾಡ್ತೇವೆ ಹೇಗೆ ಅಂತ. ಅವಾಗ ಗೊತ್ತಾಯ್ತು ಧ್ಯಾನದಿಂದ ಅಂತ. ನಿಜವಾಗ್ಲೂ ಮಾತ್ರೆ ತಗೊಳ್ತಿದ್ರೆ ಮಾತ್ರೆಗೆ ದುಡ್ಡು ವೇಸ್ಟ್. ಮತ್ತೆ ಅದಕ್ ಸೈಡ್ ಎಫೆಕ್ಟ್ ನಾವು ಪಡ್ಬೇಕಿತ್ತು. ಅಂತದ್ರಲ್ಲಿ ಏನು ಒಂದ್ ಟ್ಯಾಬ್ಲೆಟ್ ಇಲ್ದೆ ಅಷ್ಟು ಚೆನ್ನಾಗಿ ಧ್ಯಾನ ಮಾಡಿದ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂದ್ರೆ ನಿಜವಾಗ್ಲೂ ಧ್ಯಾನದಿಂದ ಏನ್ ಸಿಗಲ್ಲ ಅನ್ನೋದು ಗೊತ್ತಿಲ್ಲ. ನಿಜವಾಗ್ಲೂ ಅದು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಅದ್ರಿಂದ ಗೊತ್ತಾಯ್ತು ಧ್ಯಾನದಿಂದ ಎಲ್ಲ ಸಿಗತ್ತೆ ಅನ್ನೋದು ಅರ್ಥ ಆಯ್ತು. ಪತ್ರಿ ಸರ್ ಹೇಳ್ತಾರೆ ಧ್ಯಾನ ಮಾಡ್ತಿದ್ರೆ ಕೋಟಿ ಕೋಟಿ ಲಾಭ, ಧ್ಯಾನ ಮಾಡದೆ ಇದ್ರೆ ಕೋಟಿ ಕೋಟಿ ನಷ್ಟ ಅಂತ. ನಿಜವಾಗ್ಲೂ ಮಾಸ್ಟರ್ಸ್ ಅದ್ 100% ಟ್ರೂ. ಯಾಕೆಂತಂದ್ರೆ ತಲೆನೋವಿಂದ ಕ್ಯಾನ್ಸರ್ ವರ್ಗೂ ಹೋಗುತ್ತೆ ಅಂದ್ರೆ ಇದಕ್ಕಿನ ಇನ್ನೇನು ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂದೊಂದು ಚಿಕ್ಕ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ ಧನ್ಯವಾದ. ಮತ್ತೆ ನಾನ್ ತಗೊಂಡಿರೋ ಟಾಪಿಕ್ ಬಂದು ಕರ್ಮ ಸಿದ್ಧಾಂತ ಅಂತ. ಅದ್ರ ಬಗ್ಗೆ ಮಾತಾಡೋಣ ಮಾಸ್ಟರ್ಸ್. ಕರ್ಮ ಸಿದ್ಧಾಂತ ಹೇಗೆ ಅನ್ನೋದನ್ನ ನೋಡೋಣ. ನಾವು ಏನು ಬಿತ್ತುತ್ತೀವೋ ಅದೇ ನಮಗ್ ಬರುತ್ತೆ ಮಾಸ್ಟರ್ಸ್. ನಾವು ಮಾವು ಬಿತ್ತಿದ್ರೆ ಮಾವು, ಬೇವು ಬಿತ್ತಿದ್ರೆ ಬೇವು. ಎಲ್ಲರಿಗೂ ಗೊತ್ತು ಬರುತ್ತೆ ಅಂತ. ಆದ್ರೆ ನಾವು ಮಾಡೋ ಕರ್ಮಗಳು ಮಾತ್ರ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆ ತರ ಯೋಚನೆ ಮಾಡ್ತೀವಿ. ಅಂದ್ರೆ ಮುಂಚೆ ನಾವು ಅದ್ರ ಬಗ್ಗೆ ಹೇಳ್ತಿದ್ವಿ. ಆದ್ರೆ ಅದ್ರ ಅನುಸರಣೆ ನಮ್ಗ್ ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೆ ಇನ್ನೊಬ್ರು ನಾವ್ ಯಾರ್ ಜೊತೆ ಆಗ್ಲೂ ದ್ವೇಷ, ಕೋಪ ಎಲ್ಲ ಏನು ಮಾಡ್ಕೋಬಾರ್ದು. ಯಾಕೆಂತಂದ್ರೆ ಅದು ಕಾಲಿಕ ಅಷ್ಟೇ, ಆ ಟೈಮ್‌ಗೆ ಅಷ್ಟೇ ಮಾಡ್ಕೊಂಡು ಫಾರ್ವರ್ಡ್ ಆಗ್ಬೇಕು. ನಾವ್ ಏನ್ ಬಿತ್ತಿತ್ತೋ ಅದ್ ಬರತ್ತಂದ್ರೆ ನಾವು ಕೋಪ ಬಿತ್ತಿದ್ರೆ, ದ್ವೇಷ ಬಿತ್ತಿದ್ರೆ ಅದು ನಮ್ಗೆ ಅದೇ ಬರುತ್ತೆ. ಅದಕ್ಕೆ ಯಾವತ್ತೂ ಯಾರಿಗೂ ಆ ತರದ್ ಏನು ಬಿತ್ತಬಾರ್ದು. ಅಂದ್ರೆ ಯಾರಿಗೂ ಆ ತರ ಏನು ಮಾಡ್ಬಾರ್ದು. ಬರತ್ತೆ ಹೋಗತ್ತೆ ಬಿಟ್ಬಿಡ್ತಾ ಹೋದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಇಲ್ಲಿಗ್ ಬಂದ್ಮೇಲೆ ಎಲ್ಲ ತಿಳ್ಕೊಂತ ಬಂದ್ವಿ ಮಾಸ್ಟರ್ಸ್. ಯಾವಾಗ ಧ್ಯಾನ ಮಾಡ್ತೀವೋ, ಯಾವಾಗ ಸತ್ಸಂಗ ಕೇಳ್ತಿರ್ತೀವೋ ಎಲ್ಲ ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ ಮುಂಚೆ ನಮ್ಗೆ ಏನು ಗೊತ್ತಿಲ್ಲ. ಹೇಳ್ತಾ ಹೋಗ್ತೀವಿ ಅಷ್ಟೇ ಹೊರತು ಅದಕ್ಕೆ ನಾವು ಆಚರಣೆಗೆ ಏನು ತಂದಿರಲ್ಲ.
ಅಂದ್ರೆ ಕರ್ಮ ಸಿದ್ಧಾಂತ. ಕರ್ಮ ಎಂದರೆ ಕ್ರಿಯೆ ಎಂದರ್ಥ. ನಾವು ಮಾಡುವ ಕೆಲಸ, ಮಾತು, ನಡ್ಕೊಳ್ಳುವ ರೀತಿ ಅಂದ್ರೆ ಮನಸ ವಾಚ ಕರ್ಮಣ ಅದ್ರೆಲ್ಲ ಸೇರ್ಕೊಂಡೆ ಕರ್ಮಕ್ಕೆ ಸೇರುತ್ತೆ. ಮತ್ತೆ ನಾವು ಯಾವುದೇ ಕಾರ್ಯ ಮಾಡಲಿ ಅದು ಕರ್ಮಕ್ಕೆ ಸೇರುತ್ತೆ. ಹೆಂಗೆ ದೇಹ ಬೆಳವಣಿಗೆ ಆಹಾರ ಎಷ್ಟು ಮುಖ್ಯವೋ ಹಾಗೆಯೇ ಕ್ರಿಯೆಗಳು ಅನುಭವಗಳು ನಮ್ಮ ಆತ್ಮಕ್ಕೆ ಪೂರಕವಾಗಿ ಆಹಾರವಾಗುತ್ತದೆ. ನೋಡಿ ಮಾಸ್ಟರ್ಸ್, ನಾವು ಏನು ಹೆಂಗೆ ದೇಹಕ್ಕೆ ಅದು ಇಂಪಾರ್ಟೆಂಟ್ ಊಟ, ಅದೇ ತರ ನಾವು ಮಾಡೋ ಕೆಲ್ಸಗಳೇ ನಮಗೆ ಕರ್ಮಕ್ಕೆ ಸೇರತ್ತೆ ಅಂತ ಹೇಳ್ತಾರೆ ಇಲ್ಲಿ. 3 ತರ ಕರ್ಮಗಳಿದೆ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿಕ ಕರ್ಮ. ಪ್ರಾರಬ್ಧ ಕರ್ಮ ಅಂದರೆ ವರ್ತಮಾನದಲ್ಲಿ ಜರುಗುವ ಕ್ರಿಯೆ, ಈ ಜೀವಿತ ಅವಧಿಯಲ್ಲಿ ನಾವು ಮಾಡುವ ಕ್ರಿಯೆಗಳು. ಸಂಚಿತ ಕರ್ಮ ಅಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಕ್ರಿಯೆ, ಈ ಜನ್ಮದಲ್ಲಿ ಅನುಭವಿಸ ಕರ್ಮ ಫಲಗಳು. ಆಗಾಮಿಕ ಕರ್ಮ ಪ್ರಸ್ತುತ ಜೀವನದಲ್ಲಿ ಮಾಡುವ ನಮ್ಮ ಕ್ರಿಯೆಗಳು ಮುಂದಿನ ಜನ್ಮಕ್ಕೆ ಸ್ಥಳಾಂತರಗೊಳ್ಳುತ್ತದೆ. ನಾವೇನ್ ಮಾಡ್ತೀವೋ ಅದೆಲ್ಲ ಮುಂದಿನ ಜನ್ಮಕ್ಕೆ ಸ್ಥಳಾಂತರಗೊಳ್ಳುತ್ತದೆ. ಕರ್ಮಗಳು ಎಂದರೆ ನಾವು ಮಾಡುವ ಕೆಲಸಗಳೇ ಎಂದರೆ ನಾವು ಮಾಡುವ ಕೆಲಸಗಳು ಸಿಗುವ ಫಲಿತಾಂಶಗಳ ಕರ್ಮಗಳು. ಅಂದರೆ ನಾವು ಮಾಡಿದ ಕೆಲಸಗಳು 3 ವಿಧಗಳಿದೆ: ಪಾಪಕರ್ಮ, ಪುಣ್ಯಕರ್ಮ, ಸತ್ಯಕರ್ಮ. ಪಾಪಕರ್ಮ ಅಂತಂದ್ರೆ ನಾವು ಯಾವ ಪ್ರಾಣಿಗೂ ಹಿಂಸೆ ಮಾಡಬಾರ್ದು ಮಾಸ್ಟರ್ಸ್. ಉದ್ದೇಶಪೂರ್ವಕವಾಗಿ ನಮ್ಮ ಸಂತೋಷಕ್ಕಾಗಿ ಆ ಪ್ರಾಣಿಗೂ ನಾವು ಹಿಂಸೆ ಮಾಡಬಾರ್ದು. ಹಾನಿ ಮಾಡಿದರೆ ಅದು ಪಾಪಕರ್ಮವಾಗಿ ಬರುತ್ತೆ, ನಾವೇ ತಗೊಂಬಂದಂಗೆ. ಪುಣ್ಯಕರ್ಮ ಇತರ ಪ್ರಾಣಿಗಳಿಗೆ ನಾವು ಒಂದು ಅಪೇಕ್ಷೆ ಇಟ್ಕೊಂಡ್ ಮಾಡ್ತೀವಿ ಕೆಲ್ಸ. ನನಗೆ ಕೆಲ್ಸ ಮಾಡಿದ್ರೆ ನನಗೆ ಪುಣ್ಯ ಬರುತ್ತೆ ಅಂತ, ಅದು ಪುಣ್ಯಕರ್ಮ. ಅದು ಅಷ್ಟೊಂದು ನಮಗೆ ಅವಶ್ಯಕತೆ ಇಲ್ಲ, ಅದು ಒಂಥರ ತೋರ್ಸ್ಕೊಳ್ಳೋ ತರ ಆಗ್ಬಿಡುತ್ತೆ, ಅದು ಮಾಡಬಾರ್ದು. ಅದು ಸೇವೆ ಮಾಡಿದರೆ ಪುಣ್ಯ ಬರುತ್ತದೆ, ಬರೀ ಸೇವೆ ಮಾಡಿದ್ರೆ ಪುಣ್ಯ ಬರ್ತದೆ. ಸತ್ಕರ್ಮ ಇದು ನಾವು ನಿಜವಾಗ್ಲೂ ಮಾಡ್ಬೇಕಾಗಿರೋದು ಸತ್ಕರ್ಮ. ಇತರ ಪ್ರಾಣಿಗಳಿಗೆ ನಾವು ಪ್ರತಿಫಲ ಅಪೇಕ್ಷೆಯನ್ನು ಗುಪ್ತವಾಗಿ ಮಾಡುವ ಸತ್ಕರ್ಮ. ಅಂದ್ರೆ ಯಾರು ತೋರ್ಸ್ಕೋಬೇಕಾಗಿಲ್ಲ, ನಾವ್ ಏನ್ ಕೆಲಸ ಮಾಡ್ತೀವೋ ಅದು ಮಾಡ್ತಾ ಇರ್ಬೇಕು ಅಷ್ಟೇ, ಆವಾಗ ಆ ಸತ್ಕರ್ಮ ಅನ್ನೋದು ಬರುತ್ತೆ. ಸೃಷ್ಟಿಗೆ ನಿಯಮವೇನೆಂದರೆ ಯಾರು ಏನು ಮಾಡುವರೋ ಅವರು ಅದರ ಫಲಗಳನ್ನು ಅನುಭವಿಸುತ್ತಾರೆ. ಅವು ಪಾಪಗಳಾಗಲಿ ಪುಣ್ಯಗಳಾಗಲಿ ಯಾವ ಉದ್ದೇಶ ಪೂರ್ವಕವಾಗಿ ನಾವು ಮಾಡಿದ್ದೀವಿ ಎನ್ನುವುದು ಅರ್ಥ ಮಾಡ್ಕೋಬೇಕಾಗತ್ತೆ ಮಾಸ್ಟರ್. ಕರ್ಮಗಳು ಅವ ಹೆಂಗೆ ಆ ಫಲಿತಾಂಶ ಬರುತ್ತೆ ಅಂತಂದ್ರೆ ಹಿಂಸೆ ಮೂಲಕ ಪಾಪ ಬರುತ್ತದೆ, ಆದ್ದರಿಂದ ರೋಗ ಅನುಭವಿಸಬೇಕಾಗುತ್ತದೆ. ನೋಡಿ, ನಾವು ಮಾಡಿರೋ ಪಾಪ ಅದು ರೋಗವಾಗಿ ಕಾಣಿಸ್ಕೊಳುತ್ತೆ. ಸೇವೆ ಮೂಲಕ ಪುಣ್ಯ ಬರುತ್ತದೆ, ಆದ್ದರಿಂದ ಭೋಗ ಅನುಭವಿಸುತ್ತೇವೆ. ನಿಸ್ವಾರ್ಥ ಸೇವೆಯಿಂದ ಸತ್ಯಕರ್ಮ ಬರುತ್ತದೆ, ಆದ್ದರಿಂದ ಜೀವಿಗೆ ಮೋಕ್ಷ ಲಭಿಸಿ ನಮಗೆ ಜನನ ಮರಣ ಚಕ್ರದಿಂದ ನಾವು ಬಿಡುಗಡೆ ಆಗ್ಬಿಡಬಹುದು. ಯಾಕೆಂದ್ರೆ ನಿಸ್ವಾರ್ಥ ಕರ್ಮ ಮಾಡಿದ್ರೆ ಮಾತ್ರ ಏನೋ ಪುಣ್ಯ ಬರುತ್ತೆ, ಪಾಪ ಬರುತ್ತೆ. ಪಾಪ ಅಂದ್ರೆ ರೋಗ ಬರುತ್ತೆ, ಪುಣ್ಯ ಅಂತಂದ್ರೆ ಅದು ಮತ್ತೆ ಹುಡ್ಬೇಕಾಗತ್ತೆ. ಅದೇ ಸತ್ಕರ್ಮ ಮಾಡಿದ್ರೆ ನಾವು ಅವಾಗ ಪುನರಪಿ ಜನನ ಪುರಾಣಪಿ ಮರಣ ಅಂತ ಹೇಳ್ತೀವಿ, ಆ ಚಕ್ರದಿಂದ ನಾವು ಬಿಡುಗಡೆ ಹೊಂದಬಹುದು. ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ಮಾಸ್ಟರ್. ಒಮ್ಮೆ ಪುರಾತನ ಶಾಖೆಯ ಒಬ್ಬ ಜಮೀನ್ದಾರರು ಅತಿ ಭವನವನ್ನು ಮ್ಯೂಸಿಯಂ ಆಗಿ ಬದಲಾಯಿಸಿದರು. ಅವರು ಒಂದು ಮನೆ ಇತ್ತು, ಅದು ಮ್ಯೂಸಿಯಂ ಆಗಿ ಬದಲಾಯಿಸ್ತಾರೆ. ಆ ಭವನದಲ್ಲಿ ಅತಿ ಪುರಾತನವಾದ 20 x 20 ಅಡಿ
ಕನ್ನಡಿಗಳು, ದೊಡ್ಡ ದೊಡ್ಡ ಕನ್ನಡಿಗಳು ಇದ್ದವು. ತುಂಬಾ ದೊಡ್ಡದು 28-20 ಅಡಿ ಅಂದ್ರೆ ಎಷ್ಟು ದೊಡ್ಡದಾಗಿರುತ್ತೆ. ಅವುಗಳನ್ನು ಭವನವಾದ ಪ್ರಧಾನ ದ್ವಾರ ಮೂಲಕ ಹೊರಗೆ ತರುವುದಕ್ಕೆ ಪ್ರಯತ್ನ ಮಾಡಿದರು. ಅದು ತುಂಬಾ ದೊಡ್ಡದಿರೋ ದ್ವಾರ ಬಂದು ಚಿಕ್ಕದಾಗಿರುತ್ತೆ. ಅದನ್ನ ತಗೊಂಡು ಹೋಗಕ್ಕೆ ಹೇಗೆ ಎಂದು ಯೋಚನೆ ಮಾಡ್ತಿದ್ದಾರೆ. ದ್ವಾರಗಳು ಬರೀ 6 ಅಡಿ ಇರುತ್ತೆ. ಆದ್ರೆ ಕನ್ನಡಿಗಳು ಬಂದು 28-20 ಅಡಿ ಇರುತ್ತೆ. ಹೇಗೆ ತಗೊಂಡು ಹೋಗುವುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇದು ಹೇಗ್ ತಗೊಂಡ್ಬಂದ್ರು, ಹೇಗ್ ತಗೊಂಡ್ ಹೋಗಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೇಗ್ ಸಾಗಿಸ್ಬೇಕು ಹೊರಗಡೆಗೆ ಅಂತ ಯೋಚನೆ ಮಾಡ್ತಾರೆ. ಈ ತರ ಯೋಚನೆ ಮಾಡ್ತೇವೆ. ಒಂದ್ ದಿವಸ ಒಬ್ಬ ಹುಡುಗ, ಹೌದು ಇದು ಹೇಗ್ ಬಂತು ಒಳಗಡೆಗೆ ಅಂದ್ರೆ ಹೊರಗಡೆ ಹೋಗಕ್ಕೆ ಚಾನ್ಸ್ ಇರ್ಲೇಬೇಕಲ್ವಾ, ಒಳಗಡೆಗೆ ಹೇಗ್ ಬಂತು ಅಂತ ಯೋಚನೆ ಮಾಡ್ತಾರೆ. ಅದ್ ಹೇಳ್ತಾನೆ. ಅವಾಗ ಅವ್ರಿಗೆ ಒಂದು ಅಧಿಕಾರಿಗೆ ಒಂದು ಒಳ್ಗೆತ್ತೆ, ಹೌದು ಇದು ಹೇಗ್ ಬಂತು ಒಳಗಡೆಗೆ ಅಂದ್ರೆ ಒಳಗಡೆ ಬಂದಿದೆ ಅಂತಂದ್ರೆ ಹೊರಗಡೆ ಹೋಗಕ್ಕೂ ಅದಕ್ಕೆ ಜಾಗ ಇರ್ಲೇಬೇಕು ಅಂತ ಹುಡುಕಾಡ್ತಾರೆ. ಹುಡುಕಾಡ್ತಿರ್ಬೇಕಾದ್ರೆ ಅವಾಗ ಒಂದು ಮೈದಾನ ಇರುತ್ತೆ. ಆ ಅದ್ರ ಮೇಲೆ ಮೈದಾನದ ಅದ್ರ ಮೇಲ್ಗಡೆ ಏನ್ ಮಾಡಿರ್ತಾರೆ, ಕಂಬಿಗಳೆಲ್ಲ ಮುಚ್ಚಿಬಿಟ್ಟಿರ್ತಾರೆ. ಹುಡುಕಿದಾಗ ಇವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಮೈದಾನ ಇದೆ, ನಾವು ಆ ಕಂಬಿಗಳನ್ನ ತೆಗೆದು ನಾವು ಸಾಗಿಸ್ಬೋದು ಅನ್ನೋದನ್ನ ಅರ್ಥ ಆಗತ್ತೆ. ಅದನ್ನ ಅವಾಗ ಸಾಗಿಸಿ ಅವಾಗ ಮತ್ತೆ ಅದ್ ಮುಚ್ಚಿಡ್ತಾರೆ. ಅದನ್ನ ನೋಡಿ, ಅದನ್ನ ಒಂದ್ ಚಿಕ್ಕ ಹುಡುಗ ಹೇಗ್ ಬರಕ್ ಸಾಧ್ಯ ಅಂತ ಕಂಡಿಡ್ದಾಗ ಅವಾಗ ಅವ್ರಿಗೆ ಅರ್ಥ ಆಯ್ತು, ಇದು ಈ ತರ ಮುಚ್ಚಿದ್ದಾರೆ, ಅದನ್ನ ತೆಗೆದು ಮತ್ತೆ ಅದನ್ನ ಸಾಗಿಸ್ಬೋದು. ಈ ಕಥೆಯಲ್ಲಿ ದೊಡ್ಡ ನೀತಿ ಇದೆ. ನಮ್ಗೆ ಒಂದು ಪಾಠ ಕಲಿಸತ್ತೆ ಮಾಸ್ಟರ್ಸ್ ಸ್ಟೋರಿ. ಅದು ನಮ್ಮ ಜೀವನಕ್ಕೆ ಹತ್ತಿರವಾಗಿದೆ. ಭವನವೆಂದರೆ ನಮ್ಮ ಜೀವನ, ಕನ್ನಡಿಗಳು ಎಂದರೆ ನಮ್ಮ ಕಷ್ಟಗಳು. ನಾವು ಯಾವಾಗಲೂ ನಮ್ಮ ಕಷ್ಟಗಳನ್ನು ಹೇಗೆ ತೊಲಗಿಸಿಕೊಳ್ಳಬೇಕು, ಹೇಗೆ ಅನಾರೋಗ್ಯಗಳಿಂದ ತಪ್ಪಿಸಿಕೊಳ್ಳಬೇಕು ಎಂದು ಆಲೋಚಿಸುತ್ತಾ ಇರುತ್ತೇವೆ. ನಾವು ಅದನ್ನ ಹೇಗಪ್ಪ ನಮ್ ಕಷ್ಟ ತೊಲಗಿಸ್ಬೇಕು, ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಮಾತ್ರ ಆಲೋಚಿಸಿ ಚಿಂತೆ ಮಾಡ್ತಾ ಇರ್ತೀವಿ. ಧನವನ್ನು ವ್ಯರ್ಥ ಮಾಡುತ್ತಿರುತ್ತೇವೆ ಹೊರತು ಅವು ಏತಕ್ಕಾಗಿ ನಮಗೆ ಬಂದಿದೆ ಎಂದು ಯೋಚನೆ ಮಾಡುತ್ತಿಲ್ಲ. ಕರೆಕ್ಟ್ ಮಾಸ್ಟರ್ಸ್. ನಾವು ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆ ಇದನ್ನೇ ಮಾಡ್ತಿದ್ವಿ. ಯಾಕೆ ನನಗ್ ಬಂತು, ಯಾಕೆ ನನಗೆ ಬರ್ಬೇಕಿತ್ತು, ಅದನ್ನೇ ಯೋಚನೆ ಮಾಡ್ತಿದ್ವಿ. ನಾವು ಅನುಭವಿಸುತ್ತಿರುವ ಬಾಧೆಗಳು ನಮಗೆ ಏಕೆ ಬಂದಿವೆ, ಅವುಗಳಿಗೆ ಕಾರಣವೇನು ಎಂಬುದನ್ನು ತಿಳಿದುಕೊಂಡರೆ ಅವುಗಳನ್ನು ಬಂದ ದಾರಿಯಲ್ಲಿ ಕಳಿಸಬಹುದು. ನೋಡಿ, ನಾವು ಅದ್ ಹೆಂಗ್ ಬರುತ್ತೋ ಹಂಗ್ ಕಳಿಸ್ಬೋದು ಅಂತ ನಮ್ಗೆ ಅರಿವಿ ಇರ್ಲಿಲ್ಲ, ಗೊತ್ತೂ ಇರ್ಲಿಲ್ಲ. ಯಾವಾಗ ನಾವ್ ಈ ಧ್ಯಾನಕ್ಕೆ ಬರ್ತೀವೋ ಆವಾಗ ಅದ್ರ ಬಗ್ಗೆ ನಮ್ಗೆ ಅರ್ಥ ಆಗತ್ತೆ. ಈಗ ನನ್ಗೆ ಯಾಕೆ ಬಂತು ಅಂತಾನೇ ಹೇಳ್ತಿರ್ತೀವಿ, ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀವಿ. ಅದನ್ ಬಿಟ್ಟು ಬೇರೆ ಏನು ಹೇಳಲ್ಲ. ಅದಕ್ಕೆ ಇದೊಂದು ನಮ್ಗೆ ಪಾಠ ಕಲ್ಸಕ್ ಬಂದಿದೆ ಅಂತ ನಾವ್ ಯಾವಾಗ ತಿಳ್ಕೊಳ್ತೀವೋ ನಿಜವಾಗ್ಲು ಅವಾಗ ಅದು ನಮಗೆ ಸಮಸ್ಯೆ ಅಂತ ಕಾಣಿಸಲ್ಲ. ಒಂದು ಕರ್ಮ ನಡೆಯಬೇಕಾದರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರಬೇಕು. ಆ ಕಾರ್ಯಕಾರಣ ಸಂಬಂಧವೇ ಕರ್ಮಚಕ್ರ. ಪ್ರತಿಯೊಂದು ಕೆಲ್ಸಕ್ಕೂ ಒಂದು ಕಾರಣ ಅಂತ ಇದ್ದೇ ಇರತ್ತೆ, ಅದೇ ಕರ್ಮಚಕ್ರ. ಪ್ರಕೃತಿ ವಿಧಿಸಿದ ಒಂದಾನೊಂದು ಅದ್ಭುತ ನಿಯಮ ಕರ್ಮಗಳು, ಅದು ಕರ್ಮ ಫಲಗಳು. ಪ್ರಕೃತಿ ನಿಯಮಗಳಿರುತ್ತೆ. ಪಾಪ ಕರ್ಮಗಳಿಂದ ರೋಗಗಳು ಹುಟ್ಟುತ್ತವೆ, ಪುಣ್ಯ ಕರ್ಮಗಳಿಂದ ಭೋಗಗಳು ಹುಟ್ಟುತ್ತವೆ. ಪಾಪ ಕರ್ಮಗಳು ಕಬ್ಬಿಣದ ಸಂಕೋಲೆಗಳು, ಪುಣ್ಯ ಕರ್ಮಗಳು ಚಿನ್ನದ ಸಂಕೋಲೆಗಳು. ಏನ್ ವ್ಯತ್ಯಾಸ ಇಲ್ಲಿ? ಏನು ವ್ಯತ್ಯಾಸ ಇಲ್ಲ. ಪಾಪ ಅದು ಸಂಕೋಲನೆ, ಪುಣ್ಯ ಮಾಡಿದ್ರು ಸಂಕೋಲನೆ. ಅಂದ್ರೆ ಆ ಬೇಡಿಗಳು ಅಂತ ಹೇಳ್ತೀವಿ ನೋಡಿ, ಆ ತರ ಎರಡೂ ಬೇಡಿಗಳೇ. ಅದು ಕಷ್ಟಗಳು ಬರುತ್ತೆ, ಇಲ್ಲಿ ಸುಖಗಳು ಬರುತ್ತೆ ಅಷ್ಟೇ. ಈ ಎರಡರಲ್ಲಿ ಜನನ ಮರಣ ಚಕ್ರ ಇರುತ್ತದೆ. ಪಾಪ ಕರ್ಮಗಳಿಂದ ತಪ್ಪಿಸಿಕೊಳ್ಳಬೇಕೆಂದರೆ ಸಾಕಷ್ಟು ಜನ ನಾವು ಎಂತಹ ಪಾಪವನ್ನು ಮಾಡುತ್ತಿಲ್ಲ ಎಂದು ಹೇಳುತ್ತಾರೆ. ನಾವೇನಾದ್ರೂ ಹೇಳ್ತೀವಿ ಅಂತಂದ್ರೆ, ನನ್ಗೆ ಯಾಕಪ್ಪ ಕಷ್ಟ ಬಂದ್ ನಾನೇನು ಪಾಪ ಮಾಡಿಲ್ವಲ್ಲ ಅಂತ ಹೇಳ್ತಿರ್ತೀವಿ. ಮಾಂಸಾಹಾರ ಸೇವಿಸುತ್ತಾರೆ, ಅವರ ದೃಷ್ಟಿಯಲ್ಲಿ ಅದು ಪಾಪವಲ್ಲ. ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿಯ ಬೆಲೆ ಒಂದೇ. ಇಲ್ಲಿ ಹೇಳ್ತಿರ್ತಾರೆ, ನಮ್ಗೆ ಯಾಕೆ ಬಂತು ರೋಗ, ನನಗೆ ಯಾಕೆ ಕಷ್ಟ ಬಂತು ಅಂತ.
ಅವ್ರ ಮಾಂಸ ತಿಂತಿರೋದು ಅವ್ರಿಗೆ ಗೊತ್ತೇ ಆಗಲ್ಲ, ಅವ್ರ ಪಾಪ ಮಾಡ್ತಿರೋದು ಅನ್ನೋದು ಅರಿವೇ ಇರಲ್ಲ. ಯಾಕಂದ್ರೆ ನಾವು ಎಲ್ಲರಿಗೂ ಒಳ್ಳೇದೇ ಬಯಸ್ತೀವಿ, ನಾವು ಚೆನ್ನಾಗಿದೀವಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ನಾವ್ ಇದೆಲ್ಲ ಮಾಡಿದಾಗ ನಮ್ಮ ದೃಷ್ಟಿಯಲ್ಲಿ ಒಳ್ಳೇದೇ, ಆದ್ರೆ ಪ್ರಕೃತಿ ದೃಷ್ಟಿಯಲ್ಲಿ ಅದು ತಪ್ಪು. ಅದಕ್ಕೆ ನಮ್ಗೆ ಆ ಕಷ್ಟಗಳು ಬರ್ತಿರತ್ತೆ. ಸೃಷ್ಟಿಯ ಕರ್ತನ ದೃಷ್ಟಿಯಲ್ಲಿ ಆಡು, ಕೋಳಿ, ಮೀನು ಮುಂತಾದವುಗಳ ಪ್ರಾಣಿ ಮಾನವ ಪ್ರಾಣಕ್ಕಿಂತ ಕಡಿಮೆ ಅಲ್ಲ. ಏಕೆಂದರೆ ಒಂದು ಚಿಕ್ಕ ಇರುವೆ ಕೂಡ ಪ್ರಾಣ ಕೊಡಬಲ್ಲ ಶಕ್ತಿ ಇಲ್ಲದ ನಮಗೆ, ಸೃಷ್ಟಿಯಲ್ಲಿ ಶಕ್ತಿ ಇಲ್ಲದ ನಮಗೆ ಕೊಲ್ಲಲು ಹಕ್ಕು ಕೂಡ ಇಲ್ಲ ಎಂಬುದನ್ನು ನಾವು ಸದಾ ನೆನಪಿಟ್ಕೊಳ್ಳಬೇಕು. ಒಂದು ಇರುವೆನ ನಾವು ಸಾಯಿಸಿದ್ರೇನೆ ನಮ್ಗೆ ಅದಕ್ಕೆ ಶಕ್ತಿ ಇಲ್ಲ ಪ್ರಾಣ ಕೊಡೋದಕ್ಕೆ, ಅದೆಂಗ್ ಅದನ್ನೆಲ್ಲ ಕೊಲ್ತೀವಿ ಹೇಳಿ? ನಮ್ಗೆ ಯಾವಾಗ ಶಕ್ತಿ ಇದೆಯೋ ಆವಾಗ ಓಕೆ, ನಮ್ಗೆ ಆ ಶಕ್ತಿನೇ ಇಲ್ವಲ್ಲ. ಅದಕ್ಕೆ ಯಾವತ್ತೂ ಆ ಪ್ರಾಣಿಗಳನ್ನ ದಯವಿಟ್ಟು ಕೊಲ್ಲಬೇಡಿ, ಮತ್ತೆ ಮಾಂಸಾಹಾರನ ಬಿಡಿ ಅಂತ ಯಾವಾಗ ಈ ಸೊಸೈಟಿಗೆ ಬರ್ತೀವಿ ಆವಾಗ ನಿಜವಾಗ್ಲೂ ಅರ್ಥ ಆಗುತ್ತೆ ಮಾಸ್ಟರ್. ಬೇರೆಯವ್ರು ತಿಂತಿದ್ರೆ ನಮ್ಗೇನು ಅಂತ ಅನ್ಕೊಳ್ತೀವಿ, ಆದ್ರೆ ಯಾವಾಗ ನಾವು ಇಲ್ಲಿ ಬರ್ತೀವೋ ಅವಾಗ ನಾವು ಹೇಳ್ಬೇಕು ಅನ್ನೋದನ್ನ ಕಲಿತೀವಿ. ಅಂದ್ರೆ ನಾವು ಒಳ್ಳೇದಾಗ್ಲಿ ಅವ್ರಿಗೆ ಅಂತ ಅಷ್ಟೇ ಹೇಳ್ತೀವಿ, ಇನ್ನೇನು ಬೇರೆ ಉದ್ದೇಶ ಏನು ಇರಲ್ಲ ಮಾಸ್ಟರ್ಸ್. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿಕ ಕರ್ಮ. ಸಂಚಿತ ಕರ್ಮ ನಾವು ಗತಕಾಲದಲ್ಲಿ ಅಥವಾ ಗತ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳ ಪಟ್ಟಿ ಒಂದು ಕಡೆ ದಾಖಲು ಮಾಡಲ್ಪಟ್ಟಿರುತ್ತದೆ. ಅವುಗಳನ್ನು ಸಂಚಿತ ಕರ್ಮಗಳು ಎನ್ನುತ್ತಾರೆ. ಪ್ರತಿಯೊಬ್ಬರಿಗೂ ಅವರವರ ಪಟ್ಟಿ ದಾಖಲೆ ಇರುತ್ತದೆ. ಅವುಗಳೇ ಆಕಾಶಿಕ್ ರೆಕಾರ್ಡ್ಸ್ ಮತ್ತು ಇಲ್ಲ ಅಂತಂದ್ರೆ ಗುಪ್ತ ಚಿತ್ರ ಎನ್ನುತ್ತಾರೆ. ನಾವು ಚಿತ್ರಗುಪ್ತ ಅಂತ ಹೇಳ್ತಿರ್ತೀವಿ, ನಮಗ್ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಚಿತ್ರಗುಪ್ತ ಬರೀತಾರೆ ಅಂತ. ಅದೆಲ್ಲ ನಮ್ಮಲ್ಲೇ ಇರುತ್ತೆ, ಬೇರೆ ಎಲ್ಲೂ ಇರಲ್ಲ. CC ಕ್ಯಾಮ್ರಾ ಎಲ್ಲಿದೆ ಅಂತಂದ್ರೆ ನಮ್ಮೊಳಗಡೆನೆ ಇರುತ್ತೆ. ಆ 24 hours into 365 days ಪ್ರತಿ ದಿವಸ ಆ ಸ್ಕ್ರೀನ್ಸ್ ತೆಗಿತಾನೆ ಇರುತ್ತೆ ಮಾಸ್ಟರ್ಸ್. ಅವಾಗ ಇದ್ರಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಆತ್ಮ ಅನ್ನೋದನ್ನ ನಾವು ಎಲ್ಲೂ ನೋಡ್ಬೇಕಾಗಿಲ್ಲ, ನಮ್ಮಲ್ಲೇ ಇರತ್ತೆ. ಅದು ಯಾವ ಎಲ್ಲ ತೆಗೆದುಕೊಳ್ತಾನೆ ಇರತ್ತೆ. ಪ್ರಾರಬ್ಧ ಕರ್ಮ ನಾವು ಮರಣಿಸುವ ಮೇಲಿನ ಲೋಕಗಳಿಗೆ ಹೋದ ಸ್ವಲ್ಪ ಸಮಯದ ನಂತರ ಮಾಸ್ಟರ್ ಸಹಾಯದಿಂದ ಮರು ಜನ್ಮ ಪಡೆಯುವ ಸಮಯದಲ್ಲಿ ನಮ್ಮ ಗತ ಜನ್ಮಗಳು ಪಾಪ ಪುಣ್ಯಗಳ ಪಟ್ಟಿಯನ್ನು ಪರಿಶೀಲಿಸಿ ಇತರ ಪ್ರಾಣಿ ಕೋಟಿಗೆ ನಾವು ಮಾಡಿದ ಹಿಂಸೆಗಳು ನಾವು ಅಜ್ಞಾನದಲ್ಲಿ ಮಾಡಿದ್ದ ಗ್ರಹಿಸಿ ಆ ಜ್ಞಾನವನ್ನು ಹೋಗಲಾಡಿಸಿಕೊಂಡು ಜ್ಞಾನವನ್ನು ಸಂಪಾದಿಸುವುದಕ್ಕೋಸ್ಕರ ಆ ಪಾಪ ಪುಣ್ಯ ಕರ್ಮಗಳಿಗೆ ಸರಿ ಸಮಾನವಾದ ಭೋಗಗಳು ಹೊಂದಿಕೊಂಡು ಈ ಬಾರಿ ಜನ್ಮದಲ್ಲಿ ತಿಳುವಳಿಕೆಯಿಂದ ಇರಬೇಕೆಂದು ನಿರ್ಧರಿಸಿಕೊಂಡು ಈ ಭೂಮಿಯಲ್ಲಿ ಮತ್ತೆ ಜನಿಸಿ ಅವುಗಳನ್ನು ಅನುಭವಿಸುತ್ತಾ ಇರುತ್ತೇವೆ. ನಾವಲ್ಲಿ ಮೇಲೋದಾಗ ಅದೇನ್ ಅನ್ಕೊಳ್ತೀವಿ, ಪಾಪ ಪುಣ್ಯದ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀವಿ. ಅವಾಗ ಅಲ್ಲಿ ನಮ್ಗೆ ಗೊತ್ತಾಗತ್ತೆ ಪುಣ್ಯ ಪಾಪ ಅನ್ನೋದನ್ನ. ನಾವಿಲ್ಲಿದ್ದಾಗ ಅದು ಮರ್ತೋಗ್ಬಿಡ್ತೀವಿ, ಅನುಭವಿಸ್ತಾ ಇರ್ತೀವಿ. ಅದೇ ಪ್ರಾರಬ್ಧ ಕರ್ಮ. ಆದ್ದರಿಂದಲೇ ನಮ್ಮ ಹಿರಿಯರು ಏನಂತಾರೆ ಅಂದ್ರೆ, ಕಷ್ಟ ಬಂದಾಗ ಎಲ್ಲ ನನ್ನ ಪ್ರಾರಬ್ಧ ಎಂದು ಗೋಳಾಡ್ತಾರೆ. ಕಷ್ಟ ಬಂದಾಗ ಮಾತ್ರ ಪ್ರಾರಬ್ಧ ಅಂತ ಗೋಳಾಡ್ತಿರ್ತಾರೆ, ಆದ್ರೆ ಪುಣ್ಯ ಬಂದಾಗ ಮಾತ್ರ ಎಲ್ಲ ನಂದೇ ಅಂತ ಹೇಳ್ತಿರ್ತಾರೆ. ಆಗಾಮಿಕ ಕರ್ಮ ಜೀವಾತ್ಮವಾಗಿ ಪ್ರಾರಬ್ಧ ಕರ್ಮಗಳನ್ನು ಪಡೆದುಕೊಂಡು ಶಿಶುವಾಗಿ ಜನಿಸಿದ ನಂತರ ಎಲ್ಲವನ್ನು ಮರೆತು ಬಿಡುತ್ತೇವೆ, ಮತ್ತೆ ಮಾಯಲ್ಲಿ ಬಿದ್ದು ಹೋಗುತ್ತೇವೆ. ನಾವೆಲ್ಲ ಅನ್ಕೊಂಡ್ ಬರ್ತೀವಿ, ಇಲ್ಲಿ ಬಂದ್ಮೇಲೆ ಮಾಯದಲ್ಲಿ ಬಿದ್ಬಿಟ್ಟು ಎಲ್ಲಾ ಮರ್ತೋಗ್ಬಿಡ್ತೀವಿ. ಮತ್ತೆ ನಮ್ದು ಏನೇನ್ ಕೆಲ್ಸನ ಇದನ್ನೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹೊಸ ಪಟ್ಟಿಯನ್ನು ತಯಾರಿಸಿಕೊಳ್ಳುತ್ತೇವೆ. ಇಲ್ಲಿ ಬಂದ್ಮೇಲೆ ಅಲ್ಲಿ ಬರ್ಬೇಕಾದ್ರೆ ಒಂದ್ ಪಟ್ಟಿ ತಯಾರಿಸ್ಕೊಳ್ತೀವಿ, ಇಲ್ಲಿ ಬಂದ್ಮೇಲೆ ಇನ್ನೊಂದು ಲಿಸ್ಟ್ ನ ಮಾಡ್ಕೊಂಡ್ಬಿಡ್ತೀವಿ. ಅವುಗಳೇ ಆಗಾಮಿಕ ಕರ್ಮ ಎನ್ನುತ್ತೇವೆ. ಆದ್ದರಿಂದ ಸಂಚಿತ ಕರ್ಮಗಳು ಎಂದರೆ
ಗತ ಜನ್ಮದಲ್ಲಿ ನಾವು ಮಾಡಿದ ಪಾಪ ಪುಣ್ಯಗಳ ಪಟ್ಟಿ, ಪ್ರಾರಬ್ಧ ಕರ್ಮಗಳು ಎಂದರೆ ಪ್ರಸ್ತುತ ನಾವು ಅನುಭವಿಸುತ್ತಿರುವ ಭೋಗಗಳು. ಆಗಾಮಿಕ ಕರ್ಮ ಎಂದರೆ ಜನನದಿಂದ ಮರಣದವರೆಗೂ ಗತವನ್ನು ಮರೆತು ಅಜ್ಞಾನದಿಂದ ಮಾಡುತ್ತಿರುವ ಪಾಪ ಪುಣ್ಯಗಳು ಎಂಬುವ ಕಾಲದಲ್ಲಿ ಮತ್ತೆ ಅನುಭವಿಸಬೇಕಾಗಿರುವ ಪಟ್ಟಿ ಎಂದು ಅರ್ಥ. ಮತ್ತೆ ನಾವು ಮಾಡೋ ಕೆಲಸ ಎಲ್ಲ ಮಾಡಿದ್ರೆ ಮತ್ತೆ ಅದನ್ನೇ ಪಟ್ಟಿ ನಾವು ತಯಾರಿಸ್ಕೊಂಡ್ಬಿಡ್ತೀವಿ. ಮತ್ತೆ ಇಲ್ಲಿ ಬಂದು ಕರ್ಮ ಶಿಕ್ಷೆ ಅಲ್ಲ, ಶಿಕ್ಷಣ ಅಂತ ನಾವು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಅದು ನಮ್ಗೆ ಬಂದಿದೆ ಅಂತಂದ್ರೆ ಪಾಠ ಕಲ್ಸೋದಕ್ಕೆ ಬಂದಿದೆ ಅಷ್ಟೇ ಹೊರತು ಬೇರೆ ಏನು ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಒಬ್ಬ ಸ್ತ್ರೀ ತನ್ನ ಪತಿಯಿಂದ ಬಹಳ ಕಷ್ಟ ಪಡುತ್ತಾಳೆ. ಆತನು ದಿನ ಹುಡ್ಕೊಂಡ್ಬಂದು ತುಂಬಾ ಹೊಡಿತಿರ್ತಾನೆ. ಎಷ್ಟು ಇವಳು ಪ್ರೀತಿಯಿಂದ ನೋಡ್ರು ಅವ್ನು ಹೊಡಿಯೋದ್ ಬಿಡಲ್ಲ. ಅದಕ್ಕೆ ಒಬ್ರ ಹತ್ರ ಮಾಸ್ಟರ್ ಹತ್ರ ಹೋಗಿ ಕೇಳ್ತಾಳೆ, ಏನ್ ಗುರುಗಳೇ ಈ ತರ ನಾನು ಎಷ್ಟು ಪ್ರೀತಿ ತೋರಿಸಿದ್ರು ಅವ್ರು ನನ್ನನ್ನ ಈ ತರ ಹೊಡಿತಾರೆ, ತುಂಬಾ ಹಿಂಸೆ ಮಾಡ್ತಾರೆ, ಯಾಕಿದು ಅಂತ ಹೇಳ್ತಾರೆ. ನಿಜವಾಗ್ಲೂ ಆತರ ಹಿಂಸೆ ಮಾಡ್ತಿದ್ರೆ ಏನೋ ನೀನ್ ಮಾಡಿದ್ಯಮ್ಮ, ಯಾವ್ದೋ ಪೂರ್ವ ಜನ್ಮದಲ್ಲಿ ಏನೋ ಮಾಡಿರ್ತೀಯ ನೀನು, ಅದಕ್ಕೋಸ್ಕರ ಅವರು ಹಿಂಸೆ ಮಾಡ್ತಿರ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಅವ್ರು ಧ್ಯಾನ ಕೂತ್ಕೊಂಡು ಅವಾಗ ಎಷ್ಟು ಧ್ಯಾನ ಸಾಧನೆ ಮಾಡಿದ್ರೆ ಕರ್ಮಗಳು ಹೆಂಗ್ ಕ್ಲಿಯರ್ ಆಗತ್ತೆ ಅಂತ ಇದ್ರಲ್ಲಿ ಅರ್ಥ ಮಾಡ್ಕೊಬೋದು ಮಾಸ್ಟರ್ಸ್. ಕೂತ್ಕೊಂಡು ಧ್ಯಾನದಲ್ಲಿ ಇದೇ ತರ ಮಾಡ್ತಿರ್ತಾಳೆ. ಅವಾಗ ಕುತ್ಕೊಂಡು ಯೋಚನೆ ಮಾಡ್ತಾಳೆ, ಯಾಕೆ ನನಗೆ ಈ ಕಷ್ಟ ಬರ್ತಿದೆ ಅನ್ನೋದನ್ನ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಒಂದ್ಸತಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಗೊತ್ತಾಗತ್ತೆ, ಅವಳು ಅತ್ತೆ ಆಗಿದ್ದು, ಇವಾಗ ಗಂಡ ಏನಾಗಿದ್ದಾನೋ ಅವಾಗ ಅವನು ಸೊಸೆ ಆಗಿದ್ದ. ತುಂಬಾ ಕಷ್ಟ ಕೊಡ್ತಿರ್ತಾಳೆ. ಎಷ್ಟು ಹಿಂಸೆ ಕೊಡ್ತಿರ್ತಾಳೆ ಅಂತಂದ್ರೆ ಅಷ್ಟು ಹಿಂಸೆ ಕೊಡ್ತಿರ್ತಾಳೆ. ಅದು ಹಿಂಸೆ ಕೊಡ್ತಿದ್ರೆ ಎಷ್ಟು ನೋವು ಪಟ್ಟಿರ್ಬೇಕು. ಅಷ್ಟು ನೋವು ಪಟ್ಟಿರ್ತಾಳೆ ಅವಳು. ಆ ಮಹಾಕಾರಣ ಶರೀರ ತೃಪ್ತಿ ಪಡಿಸುವುದಕ್ಕೋಸ್ಕರ ಈ ಜನ್ಮದಲ್ಲಿ ಆತನು ಪತಿಯಾಗಿ ಆ ಶರೀರವನ್ನು ತೃಪ್ತಿಪಡಿಸಲು ಈ ಜನ್ಮದಲ್ಲಿ ಆ ಪತಿಯಾಗಿ ಬರ್ತಾನೆ ಅವನು. ಅವಳು ಧ್ಯಾನದಲ್ಲಿ ಕೂತ್ಕೊಂಡು ತುಂಬಾ ಕ್ಷಮಾಪಣೆ ಕೇಳ್ಕೊಳ್ತಾಳೆ, ದಯವಿಟ್ಟು ಕ್ಷಮಿಸಿ ನಾನು. ಮತ್ತೆ ಕತ್ತಿ ಹಿಡ್ಕಿ ಕೂಡ ಸಾಯಿಸ್ಬಿಟ್ಟಿರ್ತಾಳೆ ಅವಳು. ಅತ್ತೆ ಅಷ್ಟು ಮಾಡಿರ್ತಾಳೆ. ಅದಕ್ಕೆ ಅವಾಗ ಗೊತ್ತಾಗತ್ತೆ ಅವಳಿಗೆ. ಅದು ಕ್ಷಮಾಪಣೆ ಕೇಳ್ಕೊಳ್ತಾಳೆ, ದಯವಿಟ್ಟು ಕ್ಷಮಿಸಿ, ನಾನು ಯಾವತ್ತು ಗೊತ್ತಿಲ್ಲದೆ ಈ ತರ ತಪ್ಪು ಮಾಡಿದಕ್ಕೆ ಈ ತರ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ತುಂಬಾ ಅಂದ್ರೆ ಪೂರ್ವಕವಾಗಿ ಕೇಳ್ಕೊಬೇಕು. ಏನೋ ಕೇಳ್ಕೊಂಡ್ರೆ ಅದನ್ನ ನಿಜವಾಗ್ಲೂ ಆಗಲ್ಲ ಮಾಸ್ಟರ್. ತೃಪ್ತಿಯಾಗಿ ಕೇಳ್ಕೊಂಡಾಗ ಅದು ನಿಜವಾಗ್ಲೂ ಸಾಲ್ವ್ ಆಗಿ ಮತ್ತೆ ಅವ್ರು ನಿಧಾನಕ್ಕೆ ಸರಿ ಹೋಗ್ತಾ ಬರ್ತಾರೆ. ಯಾಕೆಂದ್ರೆ ನೋಡಿ, ನಾವು ಧ್ಯಾನಕ್ ಬಂದ್ಮೇಲೆ ಅದೆಲ್ಲ ಗೊತ್ತಾಗತ್ತೆ. ಧ್ಯಾನಕ್ ಬಂದಿಲ್ಲ ಅಂತಂದ್ರೆ ಏನು ಗೊತ್ತಾಗಲ್ಲ. ಮತ್ತೆ ಇದನ್ನೆಲ್ಲ ಕೇಳಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಾಗಲ್ಲ. ಅದೇ ಕಷ್ಟ ಬೀಳ್ತಾ ಇರ್ತೀವಿ, ಏನಪ್ಪಾ ಇದು ಕರ್ಮ ಅಂತ ಅನ್ಕೊಂತಾನೆ ಇರ್ತೀವಿ ಹೊರತು ಅದರಿಂದ ನಾವು ಹೊರಗಡೆ ಬರಕ್ ಆಗಲ್ಲ. ನಾವು ಯಾವಾಗ ಧ್ಯಾನ ಮಾಡ್ತೀವೋ ಕರ್ಮ ದಗ್ಧ ಆಗತ್ತೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಮಾಸ್ಟರ್ಸ್ ಇದ್ರಲ್ಲಿ ಕರ್ಮ ದಗ್ಧ ಆಗತ್ತೆ. ಯಾಕೆಂದ್ರೆ ಮತ್ತೆ ಇವಾಗ ಸಂತೋಷವಾಗಿರ್ತಾರೆ. ಆತರ ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಕೇಳಿರೋದ್ ನಾನು. ಒಬ್ರು ಅನುಭವಿಸಿರೋದು ಅದನ್ನ ಕೇಳಿದೀನಿ ನಾನು, ನೋಡಿದೀನಿ ಸಹ. ಅಮ್ಮ ಮಗಳಿಗೆ ತುಂಬಾ ವೈರಾಗ್ಯ. ಅಂದ್ರೆ ಮಗಳು ಯಾವಾಗ್ಲೂ ಅಮ್ಮ ಏನ್ ಹೇಳಿದ್ರು ಕೇಳ್ತಿರ್ಲಿಲ್ಲ. ಆತರ ಪರಿಸ್ಥಿತಿಲಿ ಇದ್ದಾಗ ಒಂದ್ಸತಿ ನಿಜವಾಗ್ಲೂ ಆಗಿರೋದಕ್ಕೆ ಒಂದ್ಸತಿ ಇದೇ ತರ ಕಷ್ಟ ಪಡ್ತಾನೆ ಇರ್ತಾರೆ. ಏನಪ್ಪ ಮಗಳು ಕೇಳಲ್ವಲ್ಲ ಮಾತು, ಅಮ್ಮಂಗೆ ಏನ್ ಹೇಳಿದ್ರು ಮಗಳು ಕೇಳಲ್ಲ, ಮಗಳು ಏನ್ ಹೇಳಿದ್ರು ಅಮ್ಮ ಅಯ್ಯೋ ನೀನ್ ಏನು ಕೇಳಲ್ಲ ಅಂತ ಹೇಳ್ತಿರ್ತಾರೆ. ಯಾಕಿದೆ ಈ ತರ ಕ್ಲಾಶಸ್ ಆಗ್ತಿರತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ನಮ್ಗೆ ಧ್ಯಾನಕ್ ಗೊತ್ತಿಲ್ಲ ಅಂದ್ರೆ ನಾವಂತೆ ಯಾವ್ ಕರ್ಮ ಮಾಡಿದ್ನೋ ಏನು, ಯಾವಾಗ ಏನ್ ಮಾಡಿದ್ನೋ ಇವ್ರು ಈ ತರ ಆಡ್ತಿರ್ತಾರೆ ಅಂತ ಹೇಳ್ತೀವಿ. ಯಾವಾಗ ಧ್ಯಾನಕ್ ಬಂದು ಕ್ಷಮಾಪಣೆ ಕೇಳ್ಕೊಂಡು ಧ್ಯಾನ ಮಾಡ್ತಾರೋ ನಿಜವಾಗ್ಲೂ ಅದು ಡೇ ಬೈ ಡೇ ಎಷ್ಟು ಚೆನ್ನಾಗ್ ಸಂಬಂಧ ಸರಿ ಹೋಗತ್ತೆ ಅಂತಂದ್ರೆ ಅಷ್ಟು ಚೆನ್ನಾಗ್ ಸಂಬಂಧ ಸರಿ ಹೋಗ್ಬಿಡತ್ತೆ. ಯಾಕಂದ್ರೆ ನೋಡಿ, ನಾವು ದುಡ್ಡು ಕೊಟ್ರುನು ಸರಿ ಹೋಗಕ್ಕಾಗಲ್ಲ, ನಾವ್ ಏನು ಬುದ್ಧಿವಾದ ಹೇಳಿದ್ರು ಸರಿ ಹೋಗಕ್ಕಾಗಲ್ಲ. ಅಂತದ್ರಲ್ಲಿ ಧ್ಯಾನದಲ್ಲಿ ಕುತ್ಕೊಂಡು
ಅದ್ರ ಬಗ್ಗೆ ಯೋಚನೆ ಮಾಡಿ ಏನಕ್ಕೆ ಈ ತರ ಇದೆ, ಒಂದು ಕ್ಷಮಾಪಣೆ ಮನಸ್ಪೂರ್ವಕವಾಗಿ ಕ್ಷಮಾಪಣೆ ಕೇಳ್ಕೊಂಡು ಎಲ್ಲಾ ತರ ಸಂಬಂಧಗಳು ಸರಿ ಹೋಗ್ಬಿಡುತ್ತೆ. ಅದು ರಿಲೇಶನ್ಶಿಪ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಏನೇ ಆಗ್ಲಿ ಅದು ಗೊತ್ತಿಲ್ಲದೆ ಆಗಿರತ್ತೆ. ಏನಾದ್ರು ಬಂದಿದೆ ನಮ್ಗೆ ಅಂತಂದ್ರೆ ಅದು ನಾವು ಮಾಡ್ಕೊಂಡಿರೋ ಕರ್ಮ ಫಲಗಳು ಅಷ್ಟೇ, ಬೇರೆ ಏನು ಇಲ್ಲ. ಅದನ್ನ ಗೊತ್ತೋ ಗೊತ್ತಿಲ್ಲದೆ ಮಾಡಿರ್ತೀವಿ, ಆ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ಮಾಡಿರ್ತೀವೋ ಆವಾಗ ಅದು ಸರಿ ಹೋಗುತ್ತೆ. ನಿಜವಾಗ್ಲೂ ಮಾಸ್ಟರ್ಸ್ ಎಷ್ಟು ಕೃತಜ್ಞತೆ ಪತ್ರಿ ಸರ್ ಹೇಳ್ಬೇಕು ಅಂತಂದ್ರೆ, ಈ ಧ್ಯಾನ ಕೊಟ್ಟು ಮತ್ತೆ ಇಷ್ಟು ನಾಲೆಡ್ಜ್ ಕೊಡ್ತಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಮಾಸ್ಟರ್ಸ್ ಗ್ರೇಟ್ ಮಾಸ್ಟರ್ಸ್. ಇಲ್ಲಿ ನಮ್ಗೆ ಏನು ಗೊತ್ತಾಗ್ತಿಲ್ಲ, ಒಂದ್ 3.5 ವರ್ಷ ಬಂದು ಏನು ಗೊತ್ತಾಗ್ತಾ ಇರೋ ಇವಾಗ ನಿಜವಾಗ್ಲೂ ಇಷ್ಟೊಂದು ಅರ್ಥ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ತಿದ್ವಿ ಅಂದ್ರೆ ಎಷ್ಟು ಗ್ರೇಟ್ ಮಾಸ್ಟರ್ಸ್ ಇದ್ದಾರೆ ನಮ್ PSSM ಅಂದ್ರೆ. ಬೇರೆ ಎಲ್ಲೂ ಒಂದೇ ಒಂದು ಗುರುಗಳು ಹೇಳ್ಕೊಡ್ತಾರೆ, ಇನ್ಯಾರು ಹೇಳ್ಕೊಡಿ. ಇಲ್ಲಿ ಪ್ರತಿಯೊಬ್ರು ಹೇಳ್ಕೊಟ್ಟು ಕಲ್ತು ನಿಜವಾಗ್ಲೂ ನಾವು ಅನ್ವರ್ಸ್ಕೊಂತ ಬರ್ತೀವಿ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪತ್ರಿ ಸರ್ಗೆ ಮೂಲಕ. ಬೆಳವಣಿಗೆಯ ಸಿದ್ಧಾಂತ. ನಮ್ಮ ಪ್ರತಿ ಒಂದು ಕ್ರಿಯೆ ನಮಗೆ ಅನುಭವ, ಕರ್ಮ ಮಾಡಿಯೇ ತೀರಬೇಕು, ತಪ್ಪಿಸಿಕೊಳ್ಳಲಾಗದು. ಒಂದು ವೇಳೆ ಪಾಠ ಕಲಿಯದಿದ್ದರೆ ಕಲಿಯುವವರೆಗೂ ಬಿಡುವುದಿಲ್ಲ. ಅದೇ ಪಾಠ ಕಲಿಬೇಕು. ಇದು ಯಾಕೆ ಬಂತು ಏನಂತ ನಾವು ಪಾಠ ಕಲ್ತು ಬಿಟ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ದಿದ್ರೆ ಇದೇನಪ್ಪ ಇದೇ ಬರ್ತಾ ಇದೆಯಲ್ಲ ಅಂತ ಅನ್ಕೊಂಡ್ರೆ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮಾಸ್ಟರ್ಸ್. ಒಂದು ಎಕ್ಸಾಂಪಲ್ ಇಲ್ಲಿ ಒಂದು ಹೇಳ್ತೀನಿ. ಆತ್ಮಹತ್ಯೆಗೆ ವಿಚಾರ ತೆಗೆದುಕೊಂಡರೆ ಹಿಂದಿನ ಜನ್ಮದಲ್ಲಿ ಆತ್ಮಹತ್ಯೆಗೆ ಒಳಗಾದ ಆತ್ಮವು ಈ ಜೀವಿತಾವಧಿಯಲ್ಲಿ ಎಂದಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಯಾವಾಗಾದರೂ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಆಗಾಗ್ಗೆ ಪ್ರಯತ್ನಿಸಿದ್ದು ಆದರೂ ಮಾಡಿಕೊಳ್ಳುವುದಿದ್ದರೆ ಖಂಡಿತ ಆ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಹಲವಾರು ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದನೆಂದು ಅರ್ಥ. ನಿಜವಾಗ್ಲೂ ಮಾಸ್ಟರ್ಸ್ ಇದು ನಂದು ಇನ್ನೊಂದು ಎಕ್ಸಾಂಪಲ್ ನಾನು ಕೇಳ್ಪಟ್ಟಿರೋದು ಪರ್ಸನಲ್ ಆಗಿ ಅವರು ನಮಗೆ ಹೇಳಿದ್ದು. ಒಬ್ರಿಗೆ ತುಂಬಾ ಚೆನ್ನಾಗಿದ್ದಾರೆ, ಎಲ್ಲಾದ್ರಿಂದಾನು ಹ್ಯಾಪಿನೆಸ್ ಇದೆ. ತಾಯಿ ಚೆನ್ನಾಗಿ ನೋಡ್ಕೊಳ್ತಾರೆ, ಅಪ್ಪ ಚೆನ್ನಾಗಿ ನೋಡ್ಕೊಳ್ತಾರೆ, ದುಡ್ಡಿದೆ, ಏನು ಯೋಚನೆ ಇಲ್ಲ. ಅಂತ್ಯದಲ್ಲಿ ಅವ್ರಿಗೆ ಚಿಕ್ಕವರಿರ್ಬೇಕಾದ್ರೆ ಯಾವಾಗ್ಲೂ ಅನ್ನಿಸ್ತಿತ್ತಂತೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನಿಸ್ತಿತ್ತು. ಎಲ್ಲ ಇದೆ, ಯಾಕ ಮಾತು ಬರ್ತಿತ್ತೋ ಗೊತ್ತಿಲ್ಲಂತೆ, ಯಾವಾಗ್ಲೂ ಆತರ ಅನ್ನಿಸ್ತಿತ್ತಂತೆ. ಯಾವಾಗ ಈ ಧ್ಯಾನಕ್ ಬಂದ್ರು ಮತ್ತೆ ಅವಾಗ ಅವ್ರಿಗೆ ಅರ್ಥ ಆಯ್ತಂತೆ, ಯಾವಾಗ ತುಂಬಾ ಹಿಂದಿನ ಜನ್ಮದಲ್ಲಿ ಅದ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಆ ಇನ್ಫ್ಲೂಯೆನ್ಸ್ ಅನ್ನೋದು ಇವಾಗ್ಲೂ ಬರ್ತಾ ಇರತ್ತೆ ಅಷ್ಟೇ. ಎಲ್ಲ ಇದ್ರು ಆ ವರ್ಡ್ಸ್ ಬರ್ತಾ ಇರತ್ತಂತೆ, ಮಾಡ್ಕೋಬೇಕು. ನಿಜವಾಗ್ಲು ಅವಾಗ ಯಾವಾಗ ಇದಕ್ ಬಂದ್ರು ಅವಾಗ ಅದೆಲ್ಲ ಹೊಟ್ಟೋಯ್ತಂತೆ. ನೋಡಿ ಮಾಸ್ಟರ್, ಬರೀ ಧ್ಯಾನ ಎಷ್ಟು ಕಲ್ಸುತ್ತೆ ಅಂದ್ರೆ ಅದು ನಮಗ್ ಗೊತ್ತಿರಲ್ಲ, ಹಿಂದಿನ ಜನ್ಮದು ಅಂತ ಏನು ಗೊತ್ತಿಲ್ಲ. ಅದು ಯಾಕೆ ಅನ್ನಿಸ್ತಿರತ್ತೋ ಅದು ಹೇಳಿದ್ರು ಗೊತ್ತಾಗಲ್ಲ. ಅವ್ರ ಮನಸ್ಸಿಗೆ ಬರ್ತಾ ಇದೆ ಅಂತಂದ್ರೆ ನಿಜವಾಗ್ಲು ಯಾವಾಗ ಈ ಧ್ಯಾನಕ್ಕೆ ಬರ್ತೀವಿ ಅದು ಆ ಮನ್ಸಿಂದ ಅದು ಹೊಟ್ಟೋಗತ್ತೆ ಮಾಸ್ಟರ್ಸ್. ನಿಜವಾಗ್ಲೂ ನಾನು ಕೇಳ್ಪಟ್ಟಿದ್ದೆ, ನಂಗೆ ಶಾಕ್ ಆಯ್ತು. ಅದು ಈ ತರನು ಇರುತ್ತೆ ಅನ್ನೋದು ಅವಾಗ ಅರ್ಥ ಆಯ್ತು ಮಾಸ್ಟರ್. ನಮ್ಮ ಜೀವನದಲ್ಲಿ ಸ್ನೇಹಿತರು, ಸಂಬಂಧಿಗಳು, ಜೊತೆಗಾರರು, ಕುಟುಂಬದವರು, ಸದಸ್ಯರು ನಮಗೆ ದುಃಖ ನೀಡುತ್ತಿದ್ದಾರೆ ಎಂದರೆ ಅದೆಲ್ಲ ನಮ್ಮ ಹಿಂದಿನ ಜನ್ಮದ ಕರ್ಮ ಫಲವೇ. ನಮ್ಮ ಪಾಠ ಕಲಿಸಕ್ಕೆ ಬಂದಿದ್ದಾರೆ. ಅದು ನಮ್ಮ ಆತ್ಮದ ಅಭಿವೃದ್ಧಿಗೆ. ನಾವು ತುಂಬಾ ಬೇಜಾರ್ ಪಡ್ತಾ ಇರ್ತೀವಿ, ಯಾರಾದ್ರೂ ಬೇಜಾರ್ ನಮ್ಗೆ ಫ್ರೆಂಡ್ಸು ಏನಾದ್ರು ಅಂದ್ರೆ, ಮತ್ತೆ ಅವ್ರು ಬಿಟ್ಟು ಹೋದ್ರೆ, ಮತ್ತೆ ರಿಲೇಷನ್ಸ್ ಕ್ಲಾಶ್ ಆಗ್ತಿದ್ರೆ ಅವಾಗ ಅನ್ಸತ್ತೆ ಏನಪ್ಪಾ ನಾನ್ ಈ ತರ ಆಗ್ತಿದ್ಯಲ್ಲ ಅಂತ. ನಾವು ಪಾಠ ಕಲಿಯಕ್ಕೆ ಬಂದಿದ್ದೀವಿ ಅಂತ ನಿಜವಾಗ್ಲೂ ಇದು ಒಂದು ಪ್ರೂವ್ ಆಗಿದೆ ಮಾಸ್ಟರ್ಸ್. ಪ್ರತಿಯೊಂದು ಕರ್ಮ ಆಕಾಶಿಕ್ ರೆಕಾರ್ಡ್ ನಲ್ಲಿ ಇರುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಜ್ಞಾನಾಪಿ ದಗ್ಧ ಕರ್ಮಾಣ, ಅಂದರೆ ಜ್ಞಾನದಿಂದ ಕರ್ಮವನ್ನು ಕಲಿಯಕೊಳ್ಳಬಹುದು. ಅದೇ ಯಾವಾಗ ಜ್ಞಾನ ಬರುತ್ತೆ ಕರ್ಮ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗತ್ತೆ. ಕರ್ಮ ಸಿದ್ಧಾಂತ ಅರಿವಿರುವವರು ಎಲ್ಲರನ್ನೂ ಪ್ರೀತಿಸುತ್ತಾ ವರ್ತಮಾನದಲ್ಲಿ ವ್ಯವಹರಿಸುತ್ತಾ ಜ್ಞಾನ ಸಂಪಾದನೆ, ಸತ್ಯ ಅರಿವು, ಆತ್ಮದ ಶಕ್ತಿ, ಜ್ಞಾನ ಇವೆಲ್ಲ ಮಾಡುವ ಮೂಲಕ ಕರ್ಮ ಕಳೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬರಿಗೂ ಪ್ರೀತಿ ತೋರಿಸ್ತಾ ವರ್ತಮಾನದಲ್ಲಿ ಇರ್ತಾ ಜ್ಞಾನ ಸಂಪಾದನೆ ಮಾಡ್ಕೊಳ್ತಿದ್ರೆ ಅವಾಗ ಕರ್ಮ ತೊಲಗುತ್ತದೆ.
ಧ್ಯಾನದ ಮೂಲಕ ಬಂಧ ಮುಕ್ತ ಆಗಬಹುದು. ಧ್ಯಾನ ಮಾಡ್ತಿದ್ದಾಗ ಆ ಕರ್ಮಗಳೆಲ್ಲ ನಿಜವಾಗ್ಲೂ ದತ್ತ ಆಗತ್ತೆ. ಶೇಷ ಆತ್ಮ, ಬಾಲ್ಯಾತ್ಮ, ಯವನ ಆತ್ಮ, ಈ ಎಲ್ಲ ಆತ್ಮಗಳು ಅನುಭವಿಸಿ ಪಾಠವನ್ನು ಸಂಪೂರ್ಣ ಕಲಿತ ನಂತರ ಈ ಕರ್ಮ ಚಕ್ರದಿಂದ ಬಿಡುಗಡೆ ಹೊಂದುತ್ತೇವೆ. ನಾವು ಧ್ಯಾನಕ್ಕೆ ಬರ್ಬೇಕು ಅಂದ್ರೆ ಒಂದ್ 4 ಜನ್ಮ ಅದನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ಧ್ಯಾನ ಅನ್ನೋದು ಸಿಗತ್ತೆ ಮಾಸ್ಟರ್ಸ್. ಎಲ್ಲಿದ್ರೆ ನಿಜವಾಗ್ಲೂ ಪಕ್ಕದ ಇದ್ರು ಕಣ್ಣಿಗೂ ಕಾಣಿಸಲ್ಲ, ಹೇಳಿದ್ರು ಕಿವಿಗೂ ಕೇಳಿಸಲ್ಲ ಮಾಸ್ಟರ್ಸ್. ಯಾವಾಗ ಅವನ್ ಅಷ್ಟು ಜನ್ಮ ಎತ್ಕೊಂಡು ಬಂದು ಅದ್ ಪಾಠ ಅಂತ ಕಲಿತಾ ಬರ್ತೀವಿ, ಅವಾಗ ನಿಜವಾಗ್ಲು ಅದೆಲ್ಲ ಕ್ಲಿಯರ್ ಆಗತ್ತೆ. ಸೇತು ವಿಜ್ಞಾನ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ನೀವು ಕರ್ಮ ಬಂಧನದಿಂದ ಹೊರ ಬಂದನೆಂದು ನಿರ್ಧರಿಸಿದ್ರೆ ಖಂಡಿತ ಬಂದಂತೆ. ಅವ ಸೇತು ವಿಜ್ಞಾನ ಏನ್ ಹೇಳ್ತಾರೆ ಅಂದ್ರೆ, ನಾವ್ ಅನ್ಕೊಂಡ್ರೆ ಅದ್ ಬಂದಂತೆ, ಇಲ್ಲ ಹಂಗೆ ಅಲ್ಲೇ ಇದೀವಿ ಅಂತ ಅಂದ್ರೆ ಅಲ್ಲೇ ಇದೀವಿ ಅಂತ ಅರ್ಥ ಮಾಡ್ಕೋಬೇಕು. ಯಾರಾದ್ರೂ ಸತ್ತಿತವಾತ ದೀರ್ಘ ಕಾಯಿಲೆಗಳು ಅಥವಾ ಅಪರೂಪದ ಕಾಯಿಲೆಗಳ ಒಳಪಟ್ಟಿದ್ದರೆ ಅವರು ಪಾಪ ಮಾಡಿದ್ದಾರೆ. ಈ ಸತ್ಯವನ್ನು ಒಪ್ಪಿಕೊಂಡರೆ ಅದರಿಂದ ಹೊರಬರಬಹುದು ಸಿಸ್ಟರ್ಸ್. ಅದು ಒಪ್ಕೋಬೇಕು, ಯಾವ್ದೇನೋ ಬದಲು ಒಪ್ಕೋಬೇಕಿದ್ರೆ ಹೊರಗೆ ಬರಕ್ಕೆ ಆಗಲ್ಲ. ಒಂದು ಉದಾಹರಣೆ, ಮಾಂಸಾಹಾರಿಗಳು, ಒಬ್ಬ ವ್ಯಕ್ತಿ ಮಾಂಸಾಹಾರ ಬಿಡು ಅದನ್ನು ಕರ್ಮದಿಂದ ಯಾವಾಗ ಅವ್ರು ಮಾಂಸಾಹಾರ ಸೇವಿಸ್ತಿರ್ತಾರ ಅವ್ರು ಇಮಿಡಿಯೇಟ್ ಬಿಟ್ಬಿಟ್ಟು ತಿನ್ನಲ್ಲ, ಇನ್ನ ಹಿಂಸೆ ಕೊಡಲ್ಲ ಅಂತ ಅನ್ಕೊಂಡೆ ಅವ್ರು ನಿಜವಾಗ್ಲೂ ಪಾಪದಿಂದ ಕರ್ಮಗಳಿಂದ ಹೊರಗಡೆ ಬಂದ್ಬಿಡ್ಬೋದು ಮಾಸ್ಟರ್ಸ್. ಯಾಕೆಂದ್ರೆ ಅವ್ರು ಅಷ್ಟು ಗೊತ್ತಿಲ್ಲದೆ ಇಷ್ಟು ವರ್ಷ ಮಾಡಿದಾರೆ, ಅದು ಯಾವಾಗ ಅರಿವಾಗತ್ತೋ ಅವರು ನಿಜವಾಗ್ಲೂ ಆ ಕರ್ಮದಿಂದ ಹೊರಗಡೆ ಬಂದ್ಬಿಡ್ತಾರೆ. ಮತ್ತೆ ಪ್ರಾಣಿಗಳೊಂದಿಗೆ ಪಕ್ಷಿಗಳೊಂದಿಗೆ ಪ್ರೀತಿಯಿಂದ ಪ್ರತಿಯೊಬ್ಬರ ಹತ್ರ ಪ್ರೀತಿಯಿಂದ ಇರ್ಬೇಕು. ಕರ್ಮದಿಂದ ಸ್ವಲ್ಪ ಆದರೂ ಹೊರ ಬರುತ್ತವೆ. ಇಲ್ಲಿ ಮಹಾಭಾರತದಲ್ಲಿ ಕರ್ಣ ಹೇಗೆ ಒಂದು ಎಕ್ಸಾಂಪಲ್, ಮಹಾಭಾರತದಲ್ಲಿ ಕರ್ಣ ಮೂಲತಃ ಒಳ್ಳೆಯವನು. ಅವನು ಯಾರ ಜೊತೆ ಸೇರ್ದ? ಎಲ್ಲ ಅಧರ್ಮಿಗಳ ಜೊತೆ ಸೇರಿ ಅವನು ಆ ಅಧರ್ಮವನ್ನು ಸ್ವಲ್ಪ ಮಾಡ್ದ. ಅದಕ್ಕೆ ಅವನು ಅನುಭವಿಸ್ಬೇಕಾದ್ರೆ ಕರ್ಮ ಬಂತು. ಎಷ್ಟು ಒಳ್ಳೆನಾದ್ರು ಯಾರ ಜೊತೆ ಸೇರ್ತೀವಿ, ಸತ್ಸಂಗ ಅಂತ ಹೇಳ್ತೀವಿ ನೋಡಿ, ಸತ್ಸಂಗ ಯಾರ ಜೊತೆ ಸೇರ್ತೀವಿ ಅನ್ನೋದನ್ನ ಒಂದು ಎಕ್ಸಾಂಪಲ್. ನಾವು ಯಾರ ಜೊತೆ ಸೇರ್ತೀವಿ ಅನ್ನೋದು ಒಂದು ಎಕ್ಸಾಂಪಲ್. ಒಳ್ಳೆಯವ್ರ ಜೊತೆ ಇದ್ರೆ ಒಳ್ಳೆಯವ್ರ ಆಗ್ತೀವಿ, ಕೆಟ್ಟವ್ರ ಜೊತೆ ಸೇರಿದ್ರೆ ಕೆಟ್ಟವ್ರ ಆಗ್ತೀವಿ ಅಂತ ಹೇಳ್ತಾರಲ್ಲ, ಅದ್ ನಿಜವಾಗ್ಲೂ ಟ್ರೂ. ಅದ್ ನಾವೇನ್ ಹೇಳ್ಕೊಳ್ತೀವಿ, ನಾವು ಸೇರಿದ್ರೆಲ್ಲ ಒಳ್ಳೆಯವ್ರೆ ಅಂತ ಅನ್ಕೊಳ್ತೀವಿ. ಅಲ್ಲ, ಸ್ವಲ್ಪ ವಿಶ್ಲೇಷಣೆ ಮಾಡ್ಬೇಕು ಮಾಸ್ಟರ್ಸ್. ಮತ್ತೆ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಧೃತರಾಷ್ಟ್ರ ಕೇಳ್ತಾನೆ, ಕೃಷ್ಣ ಏನ್ ಕೃಷ್ಣ, ನನ್ ಈ ಜನ್ಮದಲ್ಲಿ ಕಾಣಿಸಲ್ಲ, ನನ್ ಮಕ್ಕಳು ಎಲ್ಲ ಸತ್ತೋದ್ರು, ಯಾಕೆ ಇದು ಈ ತರ ಆಗಿದೆ ಅಂತ ಕೇಳ್ತಾನೆ ಕೃಷ್ಣನ ಹತ್ರ ಧೃತರಾಷ್ಟ್ರ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ನಿನ್ ಆಸೆಗೋಸ್ಕರ ಒಂದು 50 ಜನ್ಮಗಳ ಹಿಂದೆ ಪ್ರಾಣಿಗಳು ಪಕ್ಷಿಗಳು ಮಲ್ ಮೇಲೆ ಕೂಗಿತ್ತು, ಅದಿನ್ ಬೆಂಕಿ ಹಾಕದೆ, ಅದಕ್ಕೋಸ್ಕರ ಆ ಬೆಂಕಿಲಿ ಎಷ್ಟೋ ಪಕ್ಷಿಗಳು ಒದ್ದಾಡಿ ಸತ್ತೋಯ್ತು. ಮತ್ತೆ ಎಷ್ಟೋ ಪಕ್ಷಿಗಳಿಗೆ ಕಣ್ ಕಾಣಿಸ್ಲಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ನಿನಗೆ ಕಣ್ ಕಾಣಿಸ್ತಿಲ್ಲ, ಅದಕ್ಕೆ ಕುರುಡನಾದೆ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಅಂದ್ರೆ ನಾವ್ ಏನ್ ಮಾಡ್ತೀವೋ ಅದು ಗ್ಯಾರಂಟಿ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿ. ಮತ್ತೆ 100 ಜನ ಮಕ್ಕಳು ಯಾಕೆ ಅಂತಂದ್ರೆ, ಆ ಪುಣ್ಯ ಇವಾಗ ಮಾಡ್ಕೊಂಡಿದ್ಯಾ 100 ಜನ್ಮ ಮಕ್ಕಳು ಕೊಡೋತರ, ಅದಕ್ಕೆ 100 ಜನ ಮಕ್ಕಳು ಮತ್ತೆ ನಿನಗೆ ಕಣ್ಣು ಕಾಣಿಸಲ್ಲ ಅಂತ. ಯಾವಾಗ್ಲೂ 50 ಜನ್ಮ ಹಿಂದೆ ಮಾಡಿರೋದು ಆ ಕರ್ಮ ಇವಾಗ ಯಾಕೆ ನನಗೆ ಅಂತಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾವ್ ಏನ್ ಕೊಡ್ತೀವೋ ಅದು ಬಂದೇ ಬರುತ್ತೆ. ಅಂದ್ರೆ ಟೈಮ್ ಯಾವಾಗ ಅಂತ ಗೊತ್ತಿಲ್ಲ, ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಹೇಳ್ತಾನೆ ಕೃಷ್ಣ. ನಾವ್ ಕಲಿಬೇಕಾಗಿರೋದು, ನಾವ್ ಏನ್ ಕೊಡ್ತೀವೋ ಅದು 100% ನಮ್ಗೆ ಬರುತ್ತೆ, ಅದು ಕರ್ಮವಾಗಿ ಬಂದೇ ಬರುತ್ತೆ ಅಂತ ಇಲ್ಲ ಅರ್ಥ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಅಂತಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು, ಎಷ್ಟು ನಾವು ಅವೇರ್ನೆಸ್ ಆಗಿರ್ಬೇಕು ಅಂತ. ಥ್ಯಾಂಕ್ ಯು ಮಾಸ್ಟರ್ಸ್, ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.